ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದಿಗೂ ನಮ್ಮೆಲ್ಲರಿಗೂ ಕುತೂಹಲ ಹುಟ್ಟಿಸುವ ವಿಚಾರಗಳಲ್ಲೊಂದು ಅಂದ್ರೆ ದೇವತೆಗಳು ಸೇವಿಸುವ ಸೋಮಪಾನ ಹೇಗಿರುತ್ತೆ ಅನ್ನೋದು. ಅಷ್ಟಕ್ಕೂ ಸೋಮಪಾನವನ್ನ ದೇವತೆಗಳು ಮೋಜು ಮಸ್ತಿಗಾಗಿ ಕುಡಿತಿದ್ರ. ಈ ಸೋಮಪಾನ ಅಂದ್ರೇನು? ಈ ಬಗ್ಗೆ ವೇದ ಪುರಾಣಗಳು ಏನ್ ಹೇಳ್ತಾವೆ? ಸೋಮಪಾನವನ್ನ ಮನುಷ್ಯರಾದವರು ಪಡೆಯೋಕೆ ಸಾಧ್ಯನಾ? ಮನುಷ್ಯರು ಸೇವಿಸಿದ್ರೆ ಅದರಿಂದ ಏನೆಲ್ಲ ಆಗತ್ತೆ? ನಿಜಕ್ಕೂ ಮನುಷ್ಯರಾದವರು ಸೋಮಪಾನವನ್ನ ಮಾಡಬಹುದಾ ಅನ್ನೋ ನಾನಾ ಕುತೂಹಲಕಾರಿ ಸಂಗತಿಗಳನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಸೋಮಪಾನ ಅಥವಾ ಸೋಮರಸ ಹೇಗೆ ಪ್ರಾಪ್ತವಾಯಿತು ಅನ್ನೋದರ ಕುರಿತು ನಾನಾ ಕಥೆಗಳು ಹುಟ್ಟಿಕೊಂಡಿವೆ. ಅದರಲ್ಲೂ ನಮ್ಮ ಸನಾತನ ಪೌರಾಣಿಕ ಕಥಾನಕಗಳನ್ನ ಗಮನಿಸಿದ್ರೆ ಅದು ನಮ್ಮನ್ನ ಸಮುದ್ರ ಮಂಥನದ ಸಮಯಕ್ಕೆ ಕೊಂಡೊಯ್ಯುತ್ತೆ. ಸಮುದ್ರ ಮಂಥನದ ವೇಳೆ ದೇವತೆಗಳಿಗೆ ಅಮೃತದ ಜೊತೆ ಸೋಮರಸವು ದೊರೆಯುತ್ತೆ. ಇದು ಎಲ್ಲಾ ರೋಗಗಳಿಗೂ ದಿವ್ಯ ಔಷಧ ಇದ್ದಂತೆ. ಮತ್ತಿನ ಸುರಪಾನ ಇದನ್ನ ಅಡಗಿಸಿಟ್ಟ ದೇವತೆಗಳು ಅದರ ಕಾವಲಿಗೆ ದೇವಮಾನವರಾದ ಗಂಧರ್ವರನ್ನ ನಿಯೋಜಿಸುತ್ತಾರೆ. ಈ ಕಾವಲಿನ ಮುಖ್ಯಸ್ಥನಾಗಿದ್ದ ವಿಶ್ವವಸು ಎಂಬ ಗಂಧರ್ವ ಸೋಮರಸದ ಮೇಲೆ ಕುತೂಹಲ ಹೆಚ್ಚಿ ಹೇಗಾದ್ರೂ ಮಾಡಿ ಅದನ್ನ ತನ್ನದಾಗಿಸಿಕೊಳ್ಬೇಕು ಎಂಬ ಹಂಬಲ ಹುಟ್ಟುತ್ತೆ. ಹೇಗಿದ್ದರೂ ನಾನದರ ಕಾವಲುಗಾರ, ನಾನು ಇದರ ರುಚಿ ನೋಡುವುದರಲ್ಲಿ ತಪ್ಪಿಲ್ಲ ಎನ್ನುವುದು ಅವನ ಯೋಚನೆ ಆಯಿತು. ಒಂದು ದಿನ ಸೋಮರಸದ ಗಡಿಗೆಯನ್ನ ಕದ್ದು ಬೇರೆಡೆ ಬಚ್ಚಿಡ್ತಾನೆ. ವಿಷಯ ತಿಳಿದು ದೇವತೆಗಳು ಕುಪಿತಗೊಳ್ಳುತ್ತಾರಾದರೂ ಗಂಧರ್ವರು ಅವರ ಸ್ನೇಹಿತರಾಗಿದ್ದರಿಂದ ದಾಳಿ ನಡೆಸದಿರಲು ನಿರ್ಧರಿಸುತ್ತಾರೆ. ಹೇಗಾದ್ರೂ ಮಾಡಿ ಶಾಂತಿಯಿಂದ ಗಂಧರ್ವರ ಬಳಿ ಇದ್ದ ಸೋಮರಸವನ್ನ ಹಿಂಪಡೆಯಲು ಯೋಚಿಸಿ ದಾರಿ ಕಾಣದಾಗ್ತಾರೆ. ಕೊನೆಗೆ ಸಹಾಯಕ್ಕಾಗಿ ಸರಸ್ವತಿ ಮಾತೆಗೆ ಮೊರೆ ಹೋಗ್ತಾರೆ. ಇವರ ಮನವಿಗೊಪ್ಪಿದ ಸರಸ್ವತಿ ಮಾತೆ ಸೋಮರಸವನ್ನ ಮರಳಿ ತರುವುದಾಗಿ ದೇವತೆಗಳಿಗೆ ಭರವಸೆ ಕೊಟ್ಟು ಕಳಿಸ್ತಾಳೆ. ಸ್ಫುರದ್ರೂಪಿ ಹೆಂಗಸಿನ ರೂಪ ತಳೆದ ಸರಸ್ವತಿ ವೀಣೆ ಹಿಡಿದು ಗಂಧರ್ವರಿರುವ ಸ್ಥಳಕ್ಕೆ ತೆರಳಿ ಅಲ್ಲೊಂದು ಉದ್ಯಾನದಲ್ಲಿ ಮಧುರವಾದ ಸಂಗೀತ ನುಡಿಸಲಾರಂಭಿಸ್ತಾಳೆ. ಹಿಂದೆಂದು ಕೇಳಿರದಂತಹ ಆ ಸಂಗೀತಕ್ಕೆ ಮಾರು ಹೋದ ಗಂಧರ್ವರು ಸರಸ್ವತಿಯನ್ನ ಸುತ್ತುವರಿತಾರೆ. ವೀಣೆಯನ್ನ ನುಡಿಸುತ್ತಲೇ ಇದ್ದ ಸರಸ್ವತಿ ಇದ್ದಕ್ಕಿದ್ದಂತೆ ವೀಣಾವಾದನವನ್ನ ನಿಲ್ಲಿಸ್ತಾಳೆ. ಇದರಿಂದ ಬೇಸರಗೊಂಡ ಗಂಧರ್ವರು ದಯವಿಟ್ಟು ಮುಂದುವರಿಸುವಂತೆ ಕೋರುವುದಲ್ಲದೆ ತಮಗೂ ಆ ಸಂಗೀತ ಹೇಳಿಕೊಡುವಂತೆ ಬೇಡ್ತಾರೆ. ತಾವು ಕದ್ದು ತಂದಿರುವ ಸೋಮರಸದ ಮಡಿಕೆಯನ್ನ ವಾಪಸ್ ನೀಡಿದರೆ ಸಂಗೀತ ಹೇಳಿಕೊಡುವುದಾಗಿ ಸರಸ್ವತಿ ಮಾತೆ ಷರತ್ತನ್ನು ವಿಧಿಸ್ತಾಳೆ. ಹಾಗೆ ಮಾಡಿದ್ದಲ್ಲಿ ಅವರಿಗೆ ಸಂಗೀತ ಕಲಿಸುವುದಾಗಿ ತಿಳಿಸ್ತಾಳೆ. ಆಗ ಅದಕ್ಕೊಪ್ಪಿದ ಗಂಧರ್ವರು ಸೋಮರಸವನ್ನ ಆಕೆಗೆ ನೀಡಿ ಸಂಗೀತವನ್ನ ಕಲಿತಾರೆ. ಹೀಗೆ ಸಂಗೀತ ಕಲಿತ ಗಂಧರ್ವರು ಸುರಲೋಕದ ಸಂಗೀತಗಾರರಾಗ್ತಾರೆ. ತನ್ನ ಚಾಣಾಕ್ಷತೆಯಿಂದ ಸರಸ್ವತಿ ಮಾತೆ ಅತ್ಯಂತ ಸುಲಭವಾಗಿ ಸೋಮರಸವನ್ನ ಮರಳಿ ತರ್ತಾಳೆ. ಸಂತೃಪ್ತರಾದ ದೇವತೆಗಳೆಲ್ಲ ಸರಸ್ವತಿ ಮಾತೆಗೆ ಅನ್ಯುಮತಿ ಎಂದು ಹೆಸರಿಡ್ತಾರೆ. ಹೀಗೆ ವೇದದಲ್ಲಿ ಸೋಮರಸ ಎಂದ್ರೇನು ಅನ್ನೋದನ್ನ ಬಲು ವಿಸ್ತಾರವಾಗಿ ವಿವರಿಸಲಾಗಿದೆ. ಸೋಮವೆಂದರೆ ಅದೊಂದು ರೀತಿಯ ಅದ್ಭುತವಾದ ಶಕ್ತಿ ನೀಡುವ ಪಾನೀಯ ಅಥವಾ ಪೇಯ ಎನ್ನಲಾಗುತ್ತೆ. ಇದು ಒಂದು ಮೂಲಿಕಾ ರಸ, ತರಂಗರಸ, ದೈವರಸ, ಜೀವರಸವಾಗಿ ಜೀವಶಕ್ತಿಯಾಗಿ ಇಂದ್ರವೆಂಬ ಬಲ ರೂಪದಲ್ಲಿ ಜೀವಿಗಳಲ್ಲಿ ವ್ಯವಹರಿಸುತ್ತೆ. ಹಾಗಾಗಿ ಪ್ರಾಣಿಗಳಿಗೆ ಅತಿ ಶ್ರೇಷ್ಠ ಪಾನೀಯವೆಂದರೆ ಸೋಮ. ಅದು ಕುಡಿಯಲು ಅರ್ಹವೂ ಶ್ರೇಷ್ಠವೂ ಆದ್ದರಿಂದ ಪಾನೀಯವೆಂದು ಹೇಳಲಾಗುತ್ತೆ. ಮಾನವನು ತನ್ನ ಬೌದ್ಧಿಕ ಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿಯನ್ನ ಕ್ರೋಢೀಕರಿಸಿ ಈ ರಸ ಶಕ್ತಿಯನ್ನ ಉತ್ಪಾದಿಸಿ ಪಡೆಯಬಲ್ಲನಾದ್ದರಿಂದ ಹಾಗೂ ಸ್ವಶ್ರಮದಿಂದಲೇ ತಯಾರಿಸಿದ್ದಾದ್ದರಿಂದ ಅದು ಪೇಯವಾಗತ್ತೆ. ಹಾಗಾಗಿ ನಮ್ಮ ವೇದ ಸಾಹಿತ್ಯಗಳಲ್ಲಿ ಸೋಮರಸವು ಶ್ರೇಷ್ಠವಾದದ್ದು ಎಂದು ಹೆಸರಿಸಲ್ಪಟ್ಟಿದೆ. ಸೋಮವೆಂಬುದು ದೇವತೆ, ತರಂಗಶಕ್ತಿ, ಮೂಲಿಕಾ ರಸ ಹಾಗೂ ಮಂತ್ರೋತ್ಪೂತವೂ ಆಗಿರುತ್ತೆ. ಇದನ್ನೇ ಈ ರೀತಿಯಾಗಿ ವಿವರಿಸಲಾಗಿದೆ. ವೇದಾತಿಥಿ ಕಾಣುವಹ ಪ್ರಿಯ ಮೇಧಶ್ಚಾಂಗಿರಸ ಋಷಿ ಗಾಯತ್ರಿ ಚಂದಃ ಇಂದ್ರೋ ದೇವತಾ ಪನ್ಯಂ ಪನ್ಯ ಮಿತ್ಸೋತಾರ ಆ ಧಾವತ ಮಧ್ಯಾಯ ಸೋಮಂ ವೀರಾಯ ಶೂರಾಯ ಎಂದು ವಿವರಿಸುತ್ತೆ. ಹೀಗೆ ವೇದಗಳಲ್ಲಿ ಇದನ್ನ ಋಷಿಮುನಿಗಳ ಪೇಯವೆಂದು ಕರೆದಿದ್ರೆ ದೇವತೆಗಳು ಇದನ್ನ ಪಾನೀಯವೆಂದು ಇಷ್ಟಪಡುತ್ತಿದ್ದರೆಂದು ಇದು ಅಮೃತಕ್ಕೆ ಸಮಾನವೆಂದು ಹೇಳಲಾಗಿದೆ. ದೈಹಿಕವಾಗಿ ಮಾತ್ರವಲ್ಲ, ಆಂತರಿಕ ಉಲ್ಲಾಸದಾಯಕವೆಂದು ಅದನ್ನ ಮದ್ಯ ಎಂದಿದ್ದಾರೆ. ಇದನ್ನೇ ಈ ಕಾಲದಲ್ಲಿ ದೇವತೆಗಳು, ಋಷಿಗಳು ಮದ್ಯಪಾನ ಮಾಡುತ್ತಿದ್ದರು ಎಂದು ಸಮರ್ಥಿಸಿಕೊಳ್ಳುವವರಿದ್ದಾರೆ. ಆದ್ರೆ ಆ ಮದ್ಯವೇ ಬೇರೆ, ಈ ಮದ್ಯವೇ ಬೇರೆ. ಇದನ್ನೇ ಸೋಮವೆಂದು ಹೆಸರಿಸುತ್ತಾರೆ. ಇದು ಒಂದು ಮೂಲಿಕಾ ರಸ ಮಾತ್ರವಲ್ಲ, ಪ್ರಧಾನ ಮೂಲಿಕೆ ಸೋಮಲತಾ ಅಥವಾ ಸಂಜೀವ ವರ್ಣೆ, ಜ್ಯೋತಿರ್ಲತಾ, ಸುವರ್ಣಪರ್ಣಿ, ಕುಸುಮರಾಗ, ರಸೋತ್ಪಲ, ಅಮೃತಪರ್ಣಿ, ಸ್ನೇಹಕಾಂಡ, ಉಜ್ಜೀವಕ, ಜ್ಯೋತಿಷ್ಮತಿ ಎಂಬ ಬೇರೆ ಬೇರೆ ನಾಮಗಳಿಂದ ಗುರುತಿಸಲ್ಪಟ್ಟಿದೆ. ಇದಲ್ಲದೆ ಇನ್ನೂ ಹಲವಾರು ಮೂಲಿಕೆಗಳಿಂದ ರಸ ಯೋಜನಾ ವಿಧಾನದಂತೆ
ಶಾಸ್ತ್ರೀಯವಾಗಿ ತಯಾರಿಸಿರುವ ಪೇಯವೇ ಸೋಮರಸ. ಇದನ್ನ ಶುದ್ಧವಾಗಿ ಸತ್ವಯುತವಾಗಿ ತಯಾರಿಸುವುದಕ್ಕೆ ಇಷ್ಟು ಮೂಲಿಕೆಗಳ ಅಗತ್ಯವಿದೆ. ಬರೇ ಸೋಮಲತೆಯೊಂದೇ ಅಲ್ಲ, ಹೇಳುವುದು ಮಾತ್ರ ಸೋಮರಸವೆಂದು, ಆದರೆ 100 ಮೂಲಿಕೆಯ ಸಂಯೋಗದಿಂದ ಈ ಸೋಮರಸವನ್ನ ತಯಾರಿಸಬೇಕು ಎನ್ನುತ್ತೆ ಆಯುರ್ವೇದ ಶಾಸ್ತ್ರ. ಈ ಮೂಲಿಕೆಗಳನ್ನ ಸೋಮಲತೆಯ ರಸದಲ್ಲಿ 48 ದಿನ ಭೂಪಾಕ ಮಾಡಿ ನೆರಳಿನಲ್ಲಿ ಒಣಗಿಸಿ ಚೂರ್ಣ ಮಾಡಿದ ನಂತರ ಗೋಮೂತ್ರದಲ್ಲಿ ಅರೆದು ನಂತರ ಅರಿಶಿನ, ಶುಂಠಿ, ಬಜೆ, ಗಜ್ಜಗ, ಜಟಮಾಂಸಿ, ರುದ್ರಾಕ್ಷಿ, ಭದ್ರಾಕ್ಷಿ, ಮರೀಚಿಯನ್ನ ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ 10 ಪಟ್ಟು ನೀರು ಬೆರೆಸಿ ಅರ್ಧದಷ್ಟು ರಾಸಾಯನಿಕ ಬೆರೆಸದ ಬೆಲ್ಲವನ್ನ ಹಾಕಿ ಸೂರ್ಯಪಾಕ ರೀತಿಯಲ್ಲಿ ಬೇಯಿಸಿ ಕಷಾಯ ಮಾಡಿ ನಂತರ ರಸಪಾಕ ಕೊಟ್ಟರೆ ಅದುವೇ ಸೋಮರಸವಾಗುತ್ತೆ. ಸಂಸ್ಕೃತದ ಪಾಶ್ಚಿಮಾತ್ಯ ವಿದ್ವಾಂಸರು ಅನುವಾದಿಸಿದ ಕೆಲವು ಪುರಾತನ ಗ್ರಂಥಗಳು ಸೋಮರಸವನ್ನ ಸಸ್ಯದಿಂದ ತಯಾರಿಸುವ ಬಗ್ಗೆ ಮಾತನಾಡ್ತವೆ. ಕೆಲವರು ಇದನ್ನ ಅಮೃತ ಎಂದು ಹೇಳ್ತಾರೆ. ಈ ಬಗ್ಗೆ ಈಗಾಗಲೇ ವ್ಯಾಪಕ ಚರ್ಚೆಗಳು ನಡೆದಿವೆ. ಆದರೆ ಯೋಗ ಮತ್ತು ತಂತ್ರದ ಸಂಪ್ರದಾಯಗಳು ಸೋಮರಸದ ಅರ್ಥವನ್ನ ಚೆನ್ನಾಗಿ ವ್ಯಾಖ್ಯಾನಿಸ್ತವೆ. ಋಗ್ವೇದದಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಿದೆ: ಓ ಸೋಮ, ನೀನೊಬ್ಬನೇ ನಮ್ಮನ್ನ ಗುಣಪಡಿಸುವ ಔಷಧಗಳನ್ನ ಸೃಷ್ಟಿಸುವೆ. ನಮ್ಮ ಬಾಯಾರಿಕೆಯನ್ನ ನೀಗಿಸುವ ನೀರನ್ನ ನೀನೇ ಸೃಷ್ಟಿಸುವೆ. ನೀನು ಮಾತ್ರ ಎಲ್ಲ ಚಲಿಸುವ ವಸ್ತುಗಳು, ಇಂದ್ರಿಯಗಳು ಮತ್ತು ಜೀವಿಗಳನ್ನ ಸೃಷ್ಟಿಸುವೆ. ನಮಗೆ ಈ ಜೀವನವನ್ನ ನೀಡುತ್ತಿರುವೆ. ನೀನೇ ಈ ಬ್ರಹ್ಮಾಂಡಕ್ಕೆ ವಿಸ್ತಾರವನ್ನ ಒದಗಿಸುತ್ತಿರುವೆ. ಕತ್ತಲೆಯನ್ನ ನಿರ್ಮೂಲನೆ ಮಾಡಲು ನೀನು ಮಾತ್ರ ಜಗತ್ತನ್ನ ಬೆಳಗುತ್ತಿರುವೆ ಎಂದು. ಇದನ್ನೇ ಋಗ್ವೇದದ 9ನೇ ಸೂಕ್ತದಲ್ಲಿ ಸೋಮವು ತನ್ನಲ್ಲಿ ಶುದ್ಧವಾಗುವುದು, ಉಳಿದೆಲ್ಲವೂ ಶುದ್ಧೀಕರಿಸುತ್ತದೆ, ಕೆಲವು ಮಧುರವಾಗಿದೆ ಮತ್ತು ಉದಾತ್ತ ಗುಣಗಳನ್ನು ಉತ್ತೇಜಿಸುತ್ತದೆ, ಇದು ಪಾಪ ಪ್ರವೃತ್ತಿಯನ್ನ ನಾಶಪಡಿಸುತ್ತದೆ ಎಂದು ವರ್ಣಿಸುತ್ತೆ. ಹಠಯೋಗ ಪ್ರದೀಪಿಕ ಸೋಮರಸವನ್ನ ದೇಹದ ಚಂದ್ರನ ಕೇಂದ್ರದ ಕೊಡುಗೆ ಎಂದು ವಿವರಿಸುತ್ತೆ. ಹುಬ್ಬುಗಳ ಹಿಂದಿನ ಆಳದಲ್ಲಿ ಹುಟ್ಟುವ ರಸವು ಲವಣಯುಕ್ತವಾಗಿರುತ್ತೆ. ಇದು ತುಪ್ಪದ ರಚನೆ ಮತ್ತು ಸ್ಥಿರತೆಯನ್ನ ಹೊಂದಿರುತ್ತೆ ಎಂದು ಹೇಳಲಾಗುತ್ತೆ. ಸೋಮರಸವನ್ನ ನುಂಗುವವನು ತನ್ನಿಂದ ಹೃದಯಕ್ಕೆ ಚಿಮುಕಿಸುತ್ತಾನೆ ಮತ್ತು ಧ್ಯಾನದ ಮೂಲಕವೇ ಪಡೆಯುತ್ತಾನೆ. ಎಲ್ಲ ರೋಗಗಳಿಂದ ಮುಕ್ತನಾಗ್ತಾನೆ, ಕಮಲದ ಕಾಂಡದಂತೆ ಕೋಮಲವಾಗ್ತಾನೆ ಮತ್ತು ಬಹಳ ಕಾಲ ಬದುಕ್ತಾನೆ ಎಂದಿದೆ. ಇದನ್ನೇ ಹಠಯೋಗದಲ್ಲಿ ಅಥವಾ ಸಮಾಧಿ ಸ್ಥಿತಿಗೆ ತಲುಪುವ ಯೋಗಿಯಾದವನು ಕೇಚರಿ ಮುದ್ರೆಯಲ್ಲಿ ಮೆದುಳಿನ ರಾಸಾಯನಿಕವಾಗಿ ಜಿನುಗುವ ಅಮೃತ ಬಿಂದುವನ್ನ ಸೇವಿಸಿ ಅದೆಷ್ಟೋ ತಿಂಗಳುಗಳು ಹಸಿವು, ಬಾಯಾರಿಕೆ, ದಣಿವು, ಆಯಾಸ ಯಾವುದನ್ನು ಅನುಭವಿಸದೆ ಸ್ಥಿತ ಪ್ರಜ್ಞನಾಗೇ ಇರ್ತಾನೆ. ಹಾಗಾದ್ರೆ ಮನುಷ್ಯನಿಗೆ ಸೋಮರಸ ದೊರೆಯುವುದು ಕೂಡ ಆಧ್ಯಾತ್ಮಿಕ ಮಾರ್ಗದಲ್ಲೇ ಅನ್ನೋದು ಸ್ಪಷ್ಟವಾಗುತ್ತೆ. ಅದು ಕೂಡ ಸಿಹಿಯಾದ ಗಡುಸಾದ ಪೇಯದಂತೆಯೋ ಅಥವಾ ಪಾನೀಯದಂತೆಯೋ ಇರುವುದೆಂಬುದು ನಮ್ಮ ಯೋಗಶಾಸ್ತ್ರದ ಅಭಿಪ್ರಾಯ. ಇಂದಿಗೂ ಆ ಅಮೃತವನ್ನೇ ಸೇವಿಸುತ್ತಾ ಸಾವಿರಾರು ವರ್ಷಗಳಿಂದಲೂ ಜೀವಂತವಾಗಿರುವ ಮಹಾನ್ ಯೋಗಿಗಳು ಈ ಕ್ಷಣಕ್ಕೂ ಕೂಡ ನಮ್ಮೊಂದಿಗೆ ಜೀವಂತವಾಗಿದ್ದಾರೆ. ಹೀಗೆ ಸೋಮರಸ ಅಥವಾ ಸೋಮಪಾನದ ಅಸ್ತಿತ್ವವನ್ನ ದೃಢೀಕರಿಸುತ್ತೆ. ಮತ್ತು ಕೆಲವು ಸಂಶೋಧನಕಾರರು ಈ ಪ್ರಕೃತಿಯಲ್ಲಿ ಲಭ್ಯವಾಗುವ ವಿಶೇಷವಾದ ಅತಿ ವಿರಳವಾದ ಸೋಮ ಎನ್ನುವ ಬಳ್ಳಿಗಳಿಂದ ಸೋಮರಸಗಳನ್ನ ತಯಾರಿಸಲಾಗ್ತಿತ್ತು ಎಂದು ವಾದ ಮುಂದಿಡ್ತಾರೆ. ಸೋಮ ಬಳ್ಳಿಗಳು ಪರ್ವತ ಶ್ರೇಣಿಗಳಲ್ಲಿ ಕಂಡು ಬರ್ತಾವಂತೆ. ರಾಜಸ್ಥಾನದ ಅರ್ಬುದ, ಒರಿಸ್ಸಾದ ಮಹೇಂದ್ರಗಿರಿ, ವಿಂಧ್ಯಾಚಲ, ಮಲಯ ಮುಂತಾದ ಹಲವು ಪರ್ವತ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಎನ್ನುವ ಉಲ್ಲೇಖವಿದೆ. ಇನ್ನು ಕೆಲವು ವಿದ್ವಾಂಸರು ಸೋಮ ಸಸ್ಯವು ಅಫ್ಘಾನಿಸ್ತಾನದ ಬೆಟ್ಟಗಳಲ್ಲಿ ಮಾತ್ರ ಕಂಡುಬರುತ್ತೆ ಎಂದು ನಂಬುತ್ತಾರೆ. ಇದು ಎಲೆಗಳಿಲ್ಲದ ಗಾಢ ಬಣ್ಣದ ಸಸ್ಯವಾಗಿದೆ ಎಂದು ಉಲ್ಲೇಖ ಮಾಡ್ತಾರೆ. ಆದ್ರೆ ಅದು ಹೇಗಿದೆ ಅನ್ನೋದು ಇಂದಿಗೂ ತಿಳಿದಿಲ್ಲ. ಇದನ್ನೇ ಸಂಸ್ಕೃತ ಶ್ಲೋಕದಲ್ಲಿ ಈ ರೀತಿಯಾಗಿ ವಿವರಿಸಲಾಗಿದೆ: ಹೃತೃ ಪೀತಸೋ ಯುದ್ಧಂತೆ ಧರ್ಮದಾಸೋ ನಾ ಸುರಾಯಾಮ್ ಎಂದು ವಿವರಿಸುತ್ತೆ. ಸಮುದ್ರ ಮಂಥನದಿಂದ ವಾರುಣಿ ಎಂಬ ದ್ರಾಕ್ಷರಸ ಹೊರಹೊಮ್ಮಿತ್ತು. ಆ ನೀರಿನಿಂದ ಹುಟ್ಟಿದವನನ್ನ ವಾರುಣಿ ಎಂದು ಕರೆಯಲಾಯಿತು. ವರುಣ ಎಂದರೆ ನೀರು. ಕದಂಬದ ಹಣ್ಣುಗಳಿಂದ ತಯಾರಿಸಿದ ದ್ರಾಕ್ಷಾರಸವನ್ನ ವಾರುಣಿ ಎಂದು ಕರೆಯಲಾಗುತ್ತೆ. ಕೆಲವರು ತಾಳೆ ಅಥವಾ ಖರ್ಜೂರದಿಂದ ತಯಾರಿಸಿದ ವೈನನ್ನ ವಾರುಣಿ ಎಂದು ಪರಿಗಣಿಸುತ್ತಾರೆ. ಈ ಮರಗಳು ಸಮುದ್ರದಿಂದ ಹೊರಬಂದವು ಎಂದು ಪರಿಗಣಿಸಲಾಗಿದೆ. ಚರಕ ಸಂಹಿತೆಯ ಪ್ರಕಾರ ವಾರುಣಿಯನ್ನ ಒಂದು ರೀತಿಯ ಮದ್ಯ ಎಂದು ವಿವರಿಸಲಾಗಿದೆ ಮತ್ತು ಇದನ್ನ ಕ್ಷಯರೋಗದ ಚಿಕಿತ್ಸೆಗೆ ಔಷಧಿಯಾಗಿ ಬಳಸಲಾಗುತ್ತೆ. ಆದರೆ ಇದು ಸೋಮಪಾನವ ಅನ್ನೋದೇ ಇಂದಿಗೂ ಬಗೆಹರಿಯದ ವಿಚಾರ. ಇಂದಿಗೂ ಸೋಮಪಾನ ಅಥವಾ ಸೋಮರಸದ ಕುರಿತಾಗಿ ನಾನಾ ಊಹಾಪೋಹಗಳು ಹರಿದಾಡ್ತಿದ್ರು ಕೂಡ ಇಂದಿಗೂ ನಿಗೂಢವಾಗೇ ಇದೆ. ಆದ್ರೆ ಸೋಮರಸ ಇರುವುದಂತೂ ಸತ್ಯ. ಅದು ಸುಲಭಕ್ಕೆ ಸಿಗುವಂಥದ್ದಲ್ಲ. ಯಾರು ದೇವರ ಮೂಲ ಹುಡುಕುತ್ತಾ ಯಶಸ್ವಿಯಾಗುತ್ತಾರೋ ಅಂಥವರು ಖಂಡಿತವಾಗ್ಲೂ ಸೇವಿಸ್ತಾರೆ. ಇಂತಹ ನಾನಾ ಸತ್ಯ ಸಂಗತಿಗಳನ್ನ ಮನುಕುಲಕ್ಕೆ ತಿಳಿಸ್ತಾರೆ. ಅದುವೇ ಮುಂದಕ್ಕೆ ಪೌರಾಣಿಕ ಕಥೆಯಾಗಿ ನಮ್ಮಂತವರ ಕೈಯಲ್ಲಿ ದಂತಕಥೆಯಾಗಿ ಮಾರ್ಪಾಡಾಗುತ್ತೆ ಬಿಟ್ರೆ
ಅಂಥವೆಲ್ಲ ಇಲ್ಲ ಅನ್ನೋದಕ್ಕೆ ನಾವ್ಯಾರು ಅಲ್ವಾ. ಇವಿಷ್ಟು ಸೋಮರಸದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.